ಒಬ್ಬ ನಿಜವಾದ ಕಲಾವಿದನಿಗೆ ಎರಡು ಥರ ಹಸಿವಿರುತ್ತೆ. ಒಂದು ಹೊಟ್ಟೆ ಹಸಿವು, ಇನ್ನೊಂದು ಕಲಾ ಹಸಿವು. ಈ ಎರಡೂ ಹಸಿವುಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಪಾತ್ರಗಳನ್ನು ಮಾಡೋದು ತುಂಬ ಕಷ್ಟ. ಆ ಸವಾಲನ್ನು ಯಾವಾಗಲೂ ಬಹಳ ಸುಲಭವಾಗಿ ಎದುರಿಸೋರು ನಟರಾಗಿರೋ ಪ್ರಮೋದ್ ಶೆಟ್ಟಿ ಅವರು ಇವತ್ತು ಸೂರ್ಯನಾಗಿ ಪ್ರಕಾಶಿಸೋದಕ್ಕೆ ರೆಡಿಯಾಗಿದ್ದಾರೆ. ಸೂರ್ಯ ಸಿನಿಮಾದ ಒಂದು ಮುಖ್ಯ ಭಾಗವಾಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಶೆಟ್ರೆ, ನೀವು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾ ಇದ್ದೀರಾ. ನಾವು ನಿಮ್ಮ ಕೆರಿಯರ್ ನೋಡ್ಕೊಂಡು ಬಂದಂಗೆ ನೀವು ಶೇಪ್ ಆಗ್ತಾ ಹೋಗ್ತೀರ ಪಾತ್ರಗಳಿಗೆ, ಭಾಷೆಗಳಿಗೆ ಎಲ್ಲ. ಒಂದಷ್ಟು ವರ್ಷಗಳ ರಂಗಭೂಮಿ ಅನುಭವ ಇರೋದ್ರಿಂದ ಭಾಷೆ ಹಿಡಿಯೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತಾ ಅಂತ ನಮಗೆ ಅನುಮಾನ. ಅಂದರೆ ರಂಗಭೂಮಿಲಿ ಹಾಯ್ ನಮಸ್ಕಾರ. ಮೊದಲನೇದಾಗಿ ರಂಗಭೂಮಿಲಿ ಮೊದಲು ಹೇಳ್ಕೊಡೋದೇ ನಮ್ಗೆ ಅದನ್ನು, ಅಂದರೆ ನಿಮ್ಮ ಕಿವಿ ಶಾರ್ಪ್ ಇರಬೇಕು ಅನ್ನೋದು. ನೀವು ಎಷ್ಟು ಚೆನ್ನಾಗಿ ಕೇಳಿಸ್ಕೋತೀರ ಅಷ್ಟು ಚೆನ್ನಾಗಿ ಕಲಿತಾ ಹೋಗ್ತೀರಾ, ಎಷ್ಟು ಚೆನ್ನಾಗಿ ನೋಡ್ತಾ ಹೋಗ್ತೀರಾ ಅಷ್ಟು ಚೆನ್ನಾಗಿ ಕಲಿತಾ ಹೋಗ್ತೀರಾ. ಸೊ ಇಮಿಟೇಷನ್ ಆಗಿರ್ಬೋದು, ಶುರುನಲ್ಲೇ ಹೇಳ್ಕೊಡೋವಂಥ ಇಮಿಟೇಷನ್ ಆಗಿರ್ಬೋದು, ಅಥವಾ ನಮಗೆ ನಾವು ರಂಗಭೂಮಿಯಲ್ಲಿ ನಾಟಕವನ್ನು ಓದೋದ್ರ ಮೂಲಕ ನಾವು ಕಲಿಯುವಂಥದ್ದಾಗಿರ್ಬೋದು, ಇವೆಲ್ಲವೂ ಶಾರ್ಪಾಗಿ ಇದ್ದಷ್ಟು ಕಲಾವಿದನಿಗೆ ಅವ್ನು ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದು ಅಂತ. ಇನ್ಫ್ಯಾಕ್ಟ್ ನೀವು ಹೇಳಿದ ಕಂಪ್ಯಾರಿಸನ್ ಗೊತ್ತಾಯ್ತು ನನಗೆ. ಇಲ್ಲಿ ನಾರ್ತ್ ಕರ್ನಾಟಕ, ಅಲ್ಲಿ ಹೋದರೆ ಮುಸ್ಲಿಂ ಭಾಷೆ ಶಿವಾಜಿನಗರ ಆಗ್ತಾರೆ, ಇಲ್ಲಿ ಮತ್ತೊಂದು ಕಡೆ ಮಂಗಳೂರು ಭಾಷೆ ಮಾತಾಡ್ತಾರೆ ಅಂತೆಲ್ಲ. ಎಸ್, ಆಬ್ವಿಯಸ್ಲಿ ಅವೆಲ್ಲವನ್ನು ಕೇಳಿಸ್ಕೊಂಡೇ ಅಭ್ಯಾಸ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಸುಲಭ. ಎಲ್ಲದಕ್ಕೂ ರಂಗಭೂಮಿನೇ ಕಾರಣ. 45 ಸಿನಿಮಾ ರಿಲೀಸ್ ಆಗಿದೆ. ಒಂದು ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೇಕ್ಷಕರು. ಆ ರೆಸ್ಪಾನ್ಸ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ತುಂಬ ಖುಷಿ ಆಗ್ತಿದೆ. ಅಂದರೆ ನಿನ್ನೆ ಮಾಧ್ಯಮದವ್ರು ಎಲ್ಲರೂ ನೋಡಿದಾಗ ಸುಮಾರಷ್ಟು ಜನ 4-5 ಜನ ಮೆಸೇಜ್ ಮಾಡಿದರು, ಎಂಜಾಯ್ ಮಾಡೋದು ನಿಮ್ಮ ಪಾತ್ರವನ್ನು, ಚಿಕ್ಕದಾಗಿ ಬಂದರೂ ಚೊಕ್ಕವಾಗಿ ಆ ಪೋರ್ಷನ್ ಮರೆಯಲ್ಲ, ಲಾಸ್ಟ್ವರೆಗೂ ನೆನಪಿರ್ತೀರ ನೀವು ಸಿನಿಮಾದಲ್ಲಿ ಅಂತ. ತುಂಬ ಖುಷಿ ಆಗುತ್ತೆ ನನಗೆ ಅದನ್ನು ಕೇಳಿದಾಗ. ಆ್ಯಂಡ್ ಆಬ್ವಿಯಸ್ಲಿ ಕನ್ನಡದ ಯಾವುದೇ ಸಿನಿಮಾಗಳು, ನಾನು ಮಾಡದೇ ಇರೋ ಸಿನಿಮಾಗಳು, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನಾನು ಮಾಡದೇ ಇರೋ ಸಿನಿಮಾಗಳು ಕೂಡ ಗೆದ್ದಾಗ ನಾನು ಅಷ್ಟೇ ಖುಷಿ ಪಟ್ಟಿದ್ದೀನಿ, ನಾನು ಅಷ್ಟೇ ಸೆಲೆಬ್ರೇಟ್ ಮಾಡ್ತೀನಿ. ಯಾಕಂದರೆ ನಾವೆಲ್ಲ ಅನ್ನ ತಿಂತಾ ಇರೋದು ಇಲ್ಲಿಂದ. ಇಲ್ಲಿ ಒಂದು ಸಿನಿಮಾ ಗೆತ್ತು ಅಂದರೆ ಇನ್ನು 10 ಸಿನಿಮಾ ಬರುತ್ತೆ ಅನ್ನೋ ಖುಷಿ ನಮಗೆ. ಸೊ ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅಂತ ಆಸೆ ಪಡ್ತೀವಿ. ಎಸ್, ಎಲ್ಲವೂ ಗೆಲ್ಲಕ್ಕಾಗಲ್ಲ, ಎಲ್ಲ ಬೆರಳು ಒಂದೇ ಥರ ಇಲ್ಲ ಅಂದ. ಆದರೆ ಅಟ್ಲೀಸ್ಟ್ ಪರ್ಸೆಂಟೇಜ್ ವೈಸ್ ಪ್ರತಿ ವರ್ಷ ನಾವು ರೈಸ್ ಆಗ್ತಾ ಹೋಗೋಣ ಅನ್ನೋದೊಂದು ಆಸೆ ಇದೆ. ಸೊ ಈ ವರ್ಷದ ಕೊನೆಯಲ್ಲಿ ಬಂದಿರೋ 2 ಸಿನಿಮಾಗಳೇನಾದ್ರು ಗೆದ್ದುಬಿಟ್ಟು ಅದ್ಭುತವಾಗಿ ಗೆದ್ದುಬಿಟ್ರೆ ಈ ವರ್ಷದ್ದು ರ್ಯಾಂಕಿಂಗ್ ಸ್ವಲ್ಪ ಮೇಲಿರ್ತೀವಿ. ಯಾಕಂದರೆ ಆಲ್ರೆಡಿ ಕಾಂತಾರ ಬಂದಿರೋದ್ರಿಂದ, ಹಾಗೆ ಮಾದೇವ ಆಗಿರ್ಬೋದು, ಇನ್ನೂ ಹಲವಾರು ಸಿನಿಮಾ, ಸೂಫ್ರಮ್ ಸೋ ಆಗಿರ್ಬೋದು, ಈ ಥರದ ಹಲವಾರು ಸಿನಿಮಾಗಳು ಗೆದ್ದಿರೋ ಲಿಸ್ಟಲ್ಲಿರೋದ್ರಿಂದ ಇದು 2 ಗೆದ್ದುಬಿಡ್ತು ಅಂದರೆ ಭಾಳ ಖುಷಿ ಆಗುತ್ತೆ ನನಗೆ. ಅಭಿಮಾನಕ್ಕೆ ಸ್ಪರ್ಧೆ ಇರೋದಿಲ್ಲ. ಇತ್ತೀಚೆಗೆ ಏನೇನು ಬೆಳವಣಿಗೆಗಳಾಗಿದೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಒಬ್ಬ ನಟನಾಗಿ, ಪ್ರೇಕ್ಷಕನಾಗಿ, ಸಿನಿಮಾ ಕರ್ಮಿಯಾಗಿ. ಫ್ಯಾನ್ ವಾರ್ ಅನ್ನೋದು ಒಂದು ಬೇಡದೆ ಇರೋ ಸಂಸ್ಕೃತಿ. ನೀವು ಚಿಕ್ಕ ವಯಸ್ಸಿಂದ ಯಾರ್ದೋ ಒಂದು ಸಿನಿಮಾ ನೋಡಿಕೊಂಡು ಅಭಿಮಾನಿಯಾಗಿ ಎಂಜಾಯ್ ಮಾಡಿಕೊಂಡು ಸಿನಿಮಾಗಳನ್ನು ಪ್ರೀತಿಸ್ತಾ ಬಂದಿರ್ತೀರ. ಈ ಫ್ಯಾನ್ ವಾರ್ಗಳ ಬಗ್ಗೆ ಪ್ರಮೋದ್ ಶೆಟ್ಟಿಯವರು ಜೆನ್ಯೂನ್ ಆಗಿ ಏನು ಯೋಚನೆ ಮಾಡ್ತಾರೆ? ಅಂದರೆ ಮುಂಚೆ ಇದೆಲ್ಲ ಬರೀ ಮನೆ ಒಳಗಿತ್ತು. ಅಂದರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವಾಗ. ನಾನು ನಮ್ಮ ಮನೇಲೇ ಕೇಳಿ ನಾನು ಹೇಳ್ತೀನಿ, ನಮ್ಮ ತಾಯಿಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಬಹಳ ಇಷ್ಟ. ನನ್ನ ಅಕ್ಕನೂ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಬಹಳ ಇಷ್ಟ. ನಮ್ಮ ಅಣ್ಣಂಗೆ ಪ್ರಭಾಕರ್ ಅಂದರೆ ಬಹಳ ಇಷ್ಟ, ಟೈಗರ್ ಪ್ರಭಾಕರ್ ಅಂದರೆ. ನನಗೆ ವಿಷ್ಣುವರ್ಧನ್ ಅವರು ಬಹಳ ಇಷ್ಟ. ನಮ್ಮ ತಂದೆಗೆ ಶಂಕರ್ನಾಗ್ ಅವರು ಅಂದರೆ ಭಾಳ ಇಷ್ಟ. ಇದು ಮನೆ ಒಳಗಡೆ ಇದ್ದಂಥ ಪರಿಸ್ಥಿತಿ ನಾನು ಹೇಳ್ತಾ ಇರೋದು. ಬಟ್ ಅವೆಲ್ಲವೂ ಹೆಲ್ದಿ ಆಗಿತ್ತು. ಅಣ್ಣವ್ರ ಸಿನಿಮಾ ಬಂದಾಗ ಅಮ್ಮ ಫೋರ್ಸ್ ಮಾಡೋರು, ಹೋಗೋಣ ನಡ್ರಿ ಅಂತ. ಅಥವಾ ವಿಷ್ಣು ಸರ್ ಸಿನಿಮಾ ಬಂದಾಗ ನಾನು ಫೋರ್ಸ್ ಮಾಡ್ತಾಯಿದ್ದೆ, ಪಪ್ಪ ಕರ್ಕೊಂಡೋಗು, ಅಮ್ಮ ಕರ್ಕೊಂಡೋಗಿ ಅಂತ. ಈ ರೀತಿಯಲ್ಲಿತ್ತು. ಅಂದರೆ ಹೆಲ್ದಿ ಕಾಂಪಿಟೇಷನ್ ಆಗಿತ್ತು. ಅದು ಸೋಷಿಯಲ್ ಮೀಡಿಯಾಗೆ ಬಂದು ರಾಡಿ ಆಗ್ತಿರಲಿಲ್ಲ. ಇವತ್ತು ನನ್ನ ಪ್ರಕಾರ ವಾಕ್ ಸ್ವಾತಂತ್ರ್ಯ ಅಂತ ಏನು ಕೊಟ್ಟಿದ್ದೀವಲ್ಲ, ಅಂದರೆ ಡೆಮೋಕ್ರಸಿ ಅಂತ ಏನಿದೆಯಲ್ಲ, ಅದರ ಕಂಪ್ಲೀಟ್ ಮಿಸ್ಯೂಸ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಅನಿಸುತ್ತೆ. ಯಾರಿಗೂ ಗೊತ್ತಿಲ್ಲದೆ ನೀವು ಸುಮ್ಮನೆ ಕೂತಿರೋ ನಾನೇ ನನ್ನ ಮಗಳ ಜೊತೆ, ನನ್ನ ಹೆಂಡತಿ ಜೊತೆ ಯಾವುದೋ ಒಂದು ಫೋಟೋ ಹಾಕಿದ್ರೆ ಕೆಳಗಡೆ ಒಂದು ಕಮೆಂಟ್ ಬರುತ್ತೆ, ಅವ್ನು ಯಾರು, ಅವ್ನು ಯಾಕೆ ಬಂದ ಅಲ್ಲಿ ಕಮೆಂಟ್ ಮಾಡೋಕ್ಕೆ, ಅವ್ನು ಏನಕ್ಕೆ ಇದ್ದಾನೆ, ಫಸ್ಟ್ ಆಫ್ ಆಲ್ ಅವ್ನಿಗೆ ಯಾರು ನೋಡೋಕೆ ಹೇಳಿದ್ದು ಈ ಫೋಟೋನ. ಈ ಥರ ಸಾವಿರಾರು ಕ್ವಶನ್ ನನಗೂ ಬರುತ್ತೆ. ಬಟ್ ವಿಲ್ ನಾಟ್ ರಿಪ್ಲೈ. ನಾನು ಆ ಕಮೆಂಟ್ ಬಾಕ್ಸ್ಗಳನ್ನು ಓದೋಕ್ಕೆ ಹೋಗಲ್ಲ. ಮೊದಲು 1 ವರ್ಷ 2 ವರ್ಷ ನೋಡಿದೆ. ಈಗ ನನಗೆ ಅನ್ನಿಸ್ತು ನಾನು ಮೆಚ್ಯೂರ್ಡ್ ಎನಫ್ ನಾಟ್ ಟು ಸಿ ದಟ್ ಕಮೆಂಟ್ಸ್ ಅಂತ. ಸೊ ಮೋಸ್ಟ್ಲಿ ಅಲ್ಲಿಂದ ಈ ಸ್ಟಾರ್ ವಾರ್ ಅನ್ನೋ ಪಟ್ಟಿಗಳು ಬರ್ತಾ ಇದೆ. ಬಿಟ್ಟರೆ ನೀವು ಇವತ್ತಿಗೂ ಕೇಳಿದ್ರೆ, ಈಗ ನಾಳೆ ಇನ್ನೊಂದು 5 ವರ್ಷ ಬಿಟ್ಟರೆ ನೀವು ಹೇಳ್ಬೋದು ರಕ್ಷಿತ್ ಸಿನಿಮಾ ರಿಷಬ್ ನೋಡ್ತಾ ಇಲ್ಲ, ರಿಷಬ್ ಸಿನಿಮಾ ರಾಜ್ ನೋಡ್ತಾ ಇಲ್ಲ, ರಾಜ್ ಸಿನಿಮಾ ಪ್ರಮೋದ್ ಶೆಟ್ಟಿ ನೋಡ್ತಿಲ್ಲ ಅಂತ. ಅಂದರೆ ಇವೆಲ್ಲವೂ ಕೂಡ ಬೆಳವಣಿಗೆ. ನಾನು ಹೇಳ್ತಾ ಇರೋದು ಒಳಗೊಳಗೆ ಸೃಷ್ಟಿ ಆಗ್ತಿರೋವಂಥ ಬೆಳವಣಿಗೆಗಳು. ನಾನು ಯಾಕೆ ನಮ್ಮವ್ರದ್ದು ಹೆಸರು ತೊಗೊಂಡೆ ಅಂದರೆ, ಬೇರೆಯವ್ರ ಹೆಸರು ತೊಗೊಂಡ್ರೆ ನಾಳೆ ದಿನ ಯಾಕೆ ತೊಗೊಂಡ್ರಿ ಅಂತಲೂ ಕೆಳಗಡೆ ಕಮೆಂಟ್ ಬರ್ಬೋದೇನೋ ನೀವು ಇದನ್ನು ಪ್ಲೇ ಮಾಡಿದ ತಕ್ಷಣ. ಸೊ ನಮ್ಮವ್ರ ಹೆಸರು ಅದಕ್ಕೆ ತೊಗೊಂಡಿದ್ದು ನಾನು. ಅಟ್ಲೀಸ್ಟ್ ವಿ ಆರ್ ಇನ್ ಅ ಸೇಫರ್ ಝೋನ್. ನಮ್ಮ
ನಮ್ಮ ಬೆಳವಣಿಗೆ ನಮ್ಮ ಸ್ನೇಹ ಹೆಂಗಿರುತ್ತೆ ಅಥವಾ ನಮ್ಮ ಮಾತುಕತೆ ಹೆಂಗಿರುತ್ತೆ ಪರ್ಸನಲ್ ಇದ್ದಾಗ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ಆರ್ ಸೀಯಿಂಗ್ ಆನ್ ಮೀಡಿಯಾ ಅಲ್ವಾ. ನಾವು ಇಲ್ಲಿ ಮಾತಾಡಿದಷ್ಟು ಸೊಫೆಸ್ಟಿಕೇಟೆಡ್ ಆಗಿ ನಮ್ಮ ಗೆಳೆತನದಲ್ಲಿ ಮಾತಾಡಲ್ಲ. ನಾವು ಅಲ್ಲಿ ಬಳಸಬೇಕಾದ ಪದಗಳನ್ನ ಬಳಸ್ತೀವಿ, ನಾವು ಅಲ್ಲಿ ಇರಬೇಕಾದಂಥ ಕ್ಲೋಸ್ನೆಸ್ಸಲ್ಲಿ ಇರ್ತೀವಿ. ಬಟ್ ಏನಾಗುತ್ತೆ, ನಮ್ಮ ಫ್ಯಾನ್ಸು ಅಂತ ಬಂದಾಗ ಅವ್ರು ಮಾಡುವಂಥ ಯಾವುದೋ ಒಂದು ತಪ್ಪಿಗೆ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಲ್ಬಲಿ ಆಗಿರುವಂಥದ್ದು. ಇದಿಷ್ಟನ್ನು ನನ್ನ ಕೇಳಿದ್ರೆ ಯು ಶುಡ್ ನೆವರ್ ಎಂಕರೇಜ್ ಆಲ್ ದಿಸ್ ಥಿಂಗ್ಸ್. ಇದನ್ನು ಬಿಟ್ಟು ಆಚೆ ಬರಬೇಕು. ಅದಕ್ಕಿಂತ ಮೆಚ್ಯೂರ್ಡ್ ಆಗಿದ್ದೀವಿ ನಾವು ಅಂತ ಅನ್ಸುತ್ತೆ. ಇದನ್ನ ಡಿಸೆಂಬರನ್ನ ನಾವು ಪ್ರೈಮ್ ಟೈಮ್ ಅಂತ ಹೇಳ್ಬೋದು. ಏನಕ್ಕೆ 3 ದೊಡ್ಡ ಸಿನಿಮಾಗಳು ಬಂದಿವೆ. ಒಬ್ಬ ಕಲಾವಿದನಾಗಿ ನಿಮಗೆ ಖುಷಿನೇ ಇರುತ್ತೆ, ಎಲ್ಲ ಸಿನಿಮಾಗಳು ರಿಲೀಸ್ ಆಗಲಿ, ಎಲ್ಲವೂ ಗೆಲ್ಲಲಿ ಅಂತಾನೆ ಇರುತ್ತೆ ಮನಸ್ಸೊಳಗಡೆ. ವಿಜಯಲಕ್ಷ್ಮಿ ಅವರು ಕಮಿಷನರ್ ಆಫೀಸಿಗೆ ಹೋಗ್ತಾರೆ, ಇದೇ ಬೇಸರವನ್ನ ಅಲ್ಲೂ ಕೂಡ ವ್ಯಕ್ತಪಡಿಸ್ತಾರೆ, ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತ. ಈ ನೋವುಗಳೆಲ್ಲ ನಮ್ಮ ಈ ಸಂಭ್ರಮವನ್ನ ತುಳಿದು ಹಾಕುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅಲ್ಲ, ಖಂಡಿತವಾಗ್ಲೂ ತುಳಿಯುತ್ತೆ. ನೋಡಿ, ನಮಗೆ ಎರಡೆರಡು ಸಿನಿಮಾ ಬಂದಿದೆ, ದೊಡ್ಡ ಸಿನಿಮಾ. ನಾವು ಈಗ ತಾನೇ ಡೆವಿಲ್ ಬಂದಿದೆ. ಸೊ ಅದನ್ನು ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಇನ್ನು ಕಂಟಿನ್ಯೂ ಆಗ್ತಾ ಇದೆ, ಅದೇನು ಮುಗಿದಿಲ್ಲ, ಅದ್ರ ಸಂಭ್ರಮನೂ ನಡೀತಾ ಇದೆ. ಅದ್ರ ಜೊತೆ ಇನ್ನೂ 2 ಸಿನಿಮಾಗಳು. ಸೊ ಈ ವರ್ಷದಲ್ಲಿ ನಮ್ಗೆ ಹೇಳ್ಕೊಳ್ಳೋದಕ್ಕೆ ದೊಡ್ಡ ಸಿನಿಮಾ ಅಂತಾನೆ 5 ಸಿನಿಮಾ 6 ಸಿನಿಮಾ ಇರ್ಬೇಕಾದ್ರೆ ನಾವು ಎಷ್ಟು ಖುಷಿ ಪಡಬೇಕು. 2025 ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಸೆಲೆಬ್ರೇಷನ್ ಅನ್ನೋ ಥರ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕಾದಂಥ ಕಾಲದಲ್ಲಿ ಎಸ್, ಖಂಡಿತವಾಗ್ಲೂ ನೋವಾಗುತ್ತೆ. ಆ್ಯಂಡ್ ಅವ್ರು ಮಾಡ್ತಿರೋದು ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೋಡಿ, ಈ ಥರ ಲೂಸ್ ಟಾಕ್ಸ್ ಮಾಡೋವಂಥ, ಕಮೆಂಟ್ ಮಾಡೋವಂಥವ್ರಿಗೆ ಲೀಗಲ್ ಆ್ಯಕ್ಷನ್ಸ್ ಅಂತ ಯಾವಾಗ ಬರುತ್ತೆ, ಅವ್ರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ಅದನ್ನು ಮಾಡಲೇಬೇಕು. ಅದು ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅಂತಲ್ಲ, ನಾರ್ಮಲ್ ಫ್ಯಾನ್ ಅಲ್ಲದೆ ಇರೋನ್ಗಾದ್ರೂ ಯಾವುದಾದ್ರೂ ಹೆಣ್ಮಕ್ಳ ಬಗ್ಗೆ ಅಥವಾ ಯಾವುದಾದ್ರು ಗಂಡು ಮಕ್ಕಳ ಬಗ್ಗೆ ಅವ್ರು ಮಾಡುವಂಥ ಕೆಲಸದ ಬಗ್ಗೆ ನೀವೇನಾದ್ರು ಕಮೆಂಟ್ ಮಾಡ್ತಾ ಇದ್ದೀರಾ, ಲೂಸ್ ಟಾಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಫ್ರೀ ಟು ಗೋ ಆ್ಯಂಡ್ ಗಿವ್ ಕಂಪ್ಲೇಂಟ್. ಅದನ್ನು ಮಾಡಿ. ಅಟ್ಲೀಸ್ಟ್ ಅವ್ರಿಗೆ ಎಚ್ಚರಿಕೆ ಆಗಲಿ. ಇವತ್ತು ನಿಮಗೆ ಬರೆದಿದ್ದಾರೆ, ನಾಳೆ ಇನ್ನೊಬ್ರಿಗೆ ಬರೀದೇ ಇರಲಿ. ಅಂದರೆ ಅದು ಫ್ಯಾನ್ಸೇ ಮಾಡಬೇಕು ಅಥವಾ ಸ್ಟಾರ್ಗಳಿಗೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಕಾಮನ್ ಪೀಪಲ್ಗೂ ಅಷ್ಟೇ. ಕಾಮನ್ ಪೀಪಲ್ಲು ಅಂದರೆ ಯಾರೋ ಆಫೀಸಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗೂ ಒಂದು ಕೆಳಗಡೆ ಕೆಟ್ಟದಾಗ ಕಮೆಂಟ್ ಬಂದರೆ ಟೇಕ್ ಅ ಲೀಗಲ್ ಆಕ್ಷನ್ ಆನ್ ಇಟ್, ಸೊ ದಟ್ ಹೀಲ್ ನಾಟ್ ಕಮೆಂಟ್ ಟುಮಾರೋ. ಅಟ್ಲೀಸ್ಟ್ ಆ ವಾರ್ನಿಂಗ್ ಇರುತ್ತೆ ಅವನಿಗೆ ಶಿಕ್ಷೆ ಆಗದೆ ಇರ್ಬೋದು, ಬಟ್ ಅವ್ನು ಕರೆದು ಒಂದು ವಾರ್ನ್ ಮಾಡ್ತಾರಲ್ಲ ಪೊಲೀಸವರು, ಅಲ್ಲಿಗೆ ಒಂದು ಸ್ವಲ್ಪ ಇದನ್ನು ಉಯ್ಕೊಂಡಿರ್ತಾರೆ ಅವರು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಇದು ಅಂತ ಅಲ್ವಾ. ಸೊ ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಗೊತ್ತಾದಾಗ ಅದನ್ನು ಮಾಡೋದು ನಿಲ್ಲಿಸ್ತಾರೆ, ಕಡಿಮೆ ಮಾಡ್ತಾರೆ. ಕೊನೆಯದಾಗಿ ಎಲ್ಲ ಕಡೆ ಹೋದರೂ ನಿಮ್ಮನ್ನು ಆಫ್ಲೈನು ಆನ್ಲೈನು ಕೇಳ್ತಾ ಇರ್ತಾರೆ. RRR ಅಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿದೆಯಂತೆ ಅಂತ, ಅದನ್ನು ನೀವು ಸಾಲ್ವ್ ಮಾಡೋದಕ್ಕೆ ನಿಂತಿದ್ದೀರಂತೆ. ನೀವೇ ಒಂದು ಜನರಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಇದೆಲ್ಲ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ, ನಾನು ಯಾಕೆ ಸಾಲ್ವ್ ಮಾಡಲಿ? ಫಸ್ಟ್ ಆಫ್ ಆಲ್ ಗಲಾಟೆ ಆಗಿದ್ರೆ ನಾನು ಸಾಲ್ವ್ ಮಾಡಬೇಕು. ಆ್ಯಂಡ್ ನಾನು ಆ್ಯಸ್ ಅ ವೆಲ್ ವಿಷರ್ ಎಲ್ಲರ ಜೊತೆನೂ ಎಲ್ಲರೂ ಚೆನ್ನಾಗೇ ಇದ್ದಾರೆ, ಯಾರೂ ಏನಿಲ್ಲ ಅಂತಲ್ಲ. ಮೋಸ್ಟ್ಲಿ ನಿಮ್ಗೆಲ್ರಿಗೂ ಇದು ಅನಿಸೋದಕ್ಕೆ ಮುಖ್ಯವಾದ ಕಾರಣ ನನಗನ್ನಿಸ್ತಾ ಇರೋದು ನಾವು ಸೇರದೇ ಇರೋವಂಥದ್ದು. ರಿಷಬ್ ಕಾಂತಾರದ ಬ್ಯುಸಿಯಲ್ಲಿ ಯಾರ ಜೊತೆನೂ ಸೇರೋಕ್ಕಾಗದೇ ಇರೋದು. ಆ್ಯಂಡ್ ರಕ್ಷಿತ್ ರೈಟಿಂಗಿಗೋಸ್ಕರ ಅವನು ಐಸೋಲೇಟ್ ಆಗಿರೋದು. ಅವ್ನು ಬೇರೆ ಏನಕ್ಕೂ ಅಲ್ಲ, ಅವ್ನು ಬರವಣಿಗೆನ ಭಾಳ ನೆಮ್ಮದಿಯಾಗಿ ಕೂತ್ಕೊಂಡು ಬರೀತೀನಿ ನಾನು, ನನಗೆ ಡಿಸ್ಟರ್ಬೆನ್ಸೇ ಬೇಡ. ಅವನು ಯಾವುದೇ ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಎಲ್ಲೂ ಫ್ಯಾಮಿಲಿ ಜೊತೆನೂ ಅವ್ನು ಸೇರ್ತಾಯಿಲ್ಲ. ನೀವು ಬರೀ ಶೆಟ್ಟಿ ಗ್ಯಾಂಗ್ ಅಂತಲೇ ಹೇಳೋಂಗಿಲ್ಲ. ಅವ್ನ ತಾಯಿಗೆ ಮೊನ್ನೆ ಸಿಕ್ಕಿ ಒಂದು ಐಸ್ ಕ್ರೀಮ್ ತಿಂದ ಅಂದ್ಬಿಟ್ಟು ಅದೇ ದೊಡ್ಡ ಪೋಸ್ಟ್ ಆಗೋಗಿತ್ತು. ಯಾಕಂದ್ರೆ ಅವ್ರಿಗೂ ಸಿಕ್ಕಿಲ್ಲ. ಅವನು 2-3 ವರ್ಷದಿಂದ ಅಂದರೆ ಮನೆಗೆ ಹೋಗ್ತಾನೆ, ಊಟ ಮಾಡ್ತಾನೆ, ಬರ್ತಾನೆ, ವಾಪಸ್ ಅವನದೇ ಆದ ಉಡುಪಿಲಿ ಒಂದೊಂದು ಜಾಗ, ಅಲ್ಲೇ ಕೂತ್ಕೋತಾನೆ, ಬರೀತಾನೆ, ಬೆಳಗಿನ ಸಾಯಂಕಾಲದವರೆಗೂ ಬರೀತಾ ಇರ್ತಾನೆ. ಅವ್ನ ಥಾಟ್ ಪ್ರೊಸೆಸ್ಸೇ ಬೇರೆ, ಅವ್ನ ರೈಟಿಂಗ್ ಸ್ಟೈಲೇ ಬೇರೆ. ಹಾಗಾಗಿ ಅವನಿಗೆ ಟೈಮ್ ಆಗಿಲ್ಲ ಅಷ್ಟೇ ಸಿಗೋಕ್ಕೆ. ಆ್ಯಂಡ್ ಅವನು ಹೇಳಿದ್ದಾನೆ ಡೈರೆಕ್ಟಾಗೆ, ಬರಬೇಡ್ರ ಮಗ, ಡೈವರ್ಟ್ ಆಗಿಬಿಡ್ತೀನಿ ಸಬ್ಜೆಕ್ಟಿಂದ ಅಂತ. ಅವಾಗ ನಾವು ಕೂಡ ಡಿಸ್ಟರ್ಬ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಒಂದ್ಸರಿ ಇವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲರೂ ವಾಪಸ್ ಸೇರ್ಕೋತೀವಿ, ಎಲ್ಲರೂ ಒಟ್ಟಿಗೆ ಇರ್ತೀವಿ. ಆ್ಯಂಡ್ ರಾಜ್ ಬಗ್ಗೆ ರಿಷಬ್ ಮಾತಾಡಿಲ್ಲ, ರಿಷಬ್ ಬಗ್ಗೆ ರಾಜ್ ಮಾತಾಡಿಲ್ಲ. ಆ್ಯಂಡ್ ಇಟ್ ವಾಸ್ ವೆರಿ ಕ್ಲಿಯರ್. ಇವನು ಕಾಂತಾರದ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದು ಕ್ಲಿಯರ್ ಆಗಿತ್ತು. ಅವನು ಸೂ ಫ್ರಮ್ ಸೋ ಬಗ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪೋಸ್ಟ್ಗಳು ಹಾಕಿ, ನಾನು ಅವನೇ ಕುಂದಾಪುರದಲ್ಲೆಲ್ಲ ಹೋಗಿ ಸಿನಿಮಾ ನೋಡಿದ್ದೀವಿ. ಸೊ ಅಷ್ಟು ನಿಂತಿದ್ದಾರೆ ಎಲ್ಲರೂ. ಆ್ಯಂಡ್ ಈಗ ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಏನೋ ಒಂದು ಸಣ್ಣದು ಎಲ್ಲೋ ಒಂದು ಕಾಣಿಸಿರುತ್ತೆ, ಕ್ಲಾಶೋ ಫೈರೋ, ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂದಿದ ತಕ್ಷಣ ಅದನ್ನು ಎಲಾಬ್ರೇಟ್ ಮಾಡೋದಕ್ಕಿಂತ ಐ ಥಿಂಕ್ ವಿ ಶುಡ್ ಸಪ್ರೆಸ್ ಇಟ್, ಸೊ ದಟ್ ದ ಟೀಮ್ ವಿಲ್ ಬಿ ಟುಗೆದರ್ ಫೈನಲಿ. ಯಾವುದೇ ಈಗ ಅಂದರೆ ಈ ಥರ ಹುಟ್ಟಾಕಿದ ತಕ್ಷಣ ಹೌದಾ ರಿಷಬ್ ನನ್ನ ಹೆಸರು ಹೇಳಿಲ್ಲಲ್ಲ ಅನ್ನೋದು ಜಾಸ್ತಿ ತಲೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಆಗುತ್ತೆ. ಈ ಥರದ ಕೆಲಸ ನಾವು 1000 ಮಾಡ್ಕೊಂಡಿದ್ದೀವಿ ಮುಂಚೆ ಈ ಥರದ್ದು ಸುಮಾರಾಗಿದೆ. ಅವನ ಹೆಸರು ಇವನು ಬಿಟ್ಟು ಹೋಗಿರೋದು, ನಾನು ವೇದಿಕೆ ಮೇಲೆ ಇದ್ದಾಗಲೇ ಹೇಳದೇ ಇರೋದು ಸುಮಾರು ಸರಿ ಆಗಿದೆ. ಬಟ್ ಆ ಪಾಯಿಂಟನ್ನು ಹೈಲೈಟ್ ಮಾಡಿದಾಗ ಹೌದಲ್ಲ ಅಂತ ನನಗೂ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನೀವೇ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ ಶೆಟ್ರು ವೇದಿಕೆ ಮೇಲೆ ನಿಮ್ಮ ಹೆಸರು ಹೇಳಿಲ್ಲ ಮರ್ರೆ, ಏನಾಗಿರ್ಬೋದು, ಹಂಗಾರೆ ನಿಮ್ಮ ಬಗ್ಗೆನೂ ಬೇಜಾರ ಅಂತಂದಾಗ ಅಲ್ಲಿವರೆಗೆ ನನ್ನ ಗಮನಕ್ಕೆ ಅದು ಬಂದೂ ಇರಲ್ಲ. ಹೌದಾ ಒಬ್ರು ಕೇಳಿದಾಗ ಸುಮ್ಮನೆ ಇರ್ತೀವಿ, 3 ಜನ ಕೇಳಿದ್ರೆ
ಕೊರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಅದೊಂದು ಡಿಫ್ರೆನ್ಸ್ ಆಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸೃಷ್ಟಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಪಾತ್ರಗಳ ವೇಗ ಇನ್ನೂ ಹೆಚ್ಚಾಗಲಿ. ಆಲ್ ದಿ ಬೆಸ್ಟ್. Thank you. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.